ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮ್ಮ ವರ್ಷ ಕಾವೇರಿ. ವೆಲ್ಕಮ್ ಬ್ಯಾಕ್ ಟು ಮೀ. ನಿಲ್ಲೆ ನಿಲ್ಲೆ ಕಾವೇರಿ. ತುಂಬ ಜನ ಕೇಳಿದ್ರಿ ನನ್ನ ವೆಯ್ಟ್ ಎಷ್ಟಿದೆ ಅಂತ. ನಿಮಗೆ ತೋರಿಸ್ತೀನಿ. ನಾನು ತುಂಬ ದಿನ ಆಗಿದೆ ಅಂತ ಚೆಕ್ ಮಾಡಿ. ಸೊ ಚೆಕ್ ಮಾಡೋಣ ಬನ್ನಿ. ನಾನು 61.35 ಇದ್ದೀನಿ. 1 kg ಜಾಸ್ತಿ ಆಗಿದ್ದೀನಿ. ಯೂಶ್ವಲಿ ನನ್ನ ಹೈಟ್ಗೆ 60 kg ಇರಬೇಕು ಆಯಿತಾ. ನಾನಿರೋದು ನನ್ನ ಹೈಟ್ ಬಂದು ನಿಮಿಷ, ನನ್ನ ಹೈಟ್ 5.4 ಇಲ್ಲ, ಈ ಕಡೆ 5 ಇಲ್ಲ, ಅದ್ರ ಮಧ್ಯೆ ಇದ್ದೀನಿ. ಸೊ ಅಷ್ಟು ಹೈಟ್ ನಾನು. ಅದಕ್ಕೋಸ್ಕರ ನನ್ನ ವೆಯ್ಟ್ ಯೂಶ್ವಲಿ 60 ಇರಬೇಕು. 1 kg ಜಾಸ್ತಿ ಆಗಿದ್ದೀನಿ ಅಷ್ಟೇ. ನಾನು ಹೈಟ್ ಇರೋದಕ್ಕೆ ನಾನು 60 ಇದ್ದೀನಿ ಅಂತ ಗೊತ್ತಾಗಲ್ಲ. ಹಾಗೆ ಐ ಹ್ಯಾವ್ ಟು ಲೂಸ್ ಅಟ್ಲೀಸ್ಟ್ 4 kgs ಅಂತ ಮಾಡಿದ್ದೀನಿ. ನೋಡೋಣ. ಈಗ ಪೀರಿಯಡ್ಸ್ ಎಲ್ಲ ಮುಗೀತು ಅಲ್ವಾ, ಸೊ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಬಟ್ ಇವತ್ತೊಂದು ಶೂಟ್ ಇದೆ, ಅದಕ್ಕೋಸ್ಕರ ಇವತ್ತು ಮಾಡಿಲ್ಲ. ಮತ್ತು ಅದಕ್ಕೂ ಟಯರ್ಡ್ ಆಗೋಗುತ್ತೆ, ಅದಕ್ಕೆ ಎನರ್ಜಿ ಬೇಕು ನನಗೆ. ಸೊ ಲೆಟ್ಸ್ ಸಿ. ನಾಳೆಯಿಂದ ಐದು ತುಪ್ಪದ ಗುತ್ತಿ, ತುಪ್ಪದ ಗುತ್ತಿ, ಅದ ತುಪ್ಪದ ಗುತ್ತಿ, ತುಪ್ಪದ ಗುತ್ತಿ, ತುಪ್ಪದ ಗುತ್ತಿ. ಬೂಟ್ಸ್ ಫಿಕ್ಸ್ ಆದೀರಾ? ತುಪ್ಪದ ಗುತ್ತಿ, ತುಪ್ಪದ ಗುತ್ತಿ, ತುಪ್ಪದ ಗುತ್ತಿ, ತುಪ್ಪದ ಗುತ್ತಿ, ಚಾಲೆ ತುಪ್ಪದ ಗುತ್ತಿ, ತುಪ್ಪದ ಗುತ್ತಿ. ಅವನಿಗೆ ನೈಸ್ ಮಾಡಬೇಕು, ಇಲ್ಲಾಂದರೆ ಹಿಂಗೆ ಗುರ್ರು ಅಂತ ಇರ್ತಾನೆ. ಕರ್ದಲ್ಲ ಹಾಗೆ ಹಿಂಗೆ ಮಾಡಿದ್ಮೇಲೆ ಸೈಲೆಂಟ್ ಆಗ್ತಾನೆ. ಮೂಡ್ ಸ್ವಿಂಗ್ಸ್ ಚಾರ್ಲಿಗೆ. ನಯನ ಥರ. ನಯನ ಮೂಡ್ ಸ್ವಿಂಗ್ಸಾ ನಿಂಗು? ಸೊ ಈಗ ಓಟ್ಸ್ ತಿಂತಾ ಇದ್ದೀನಿ. ಎಸ್ಸಿನ್ ಹಾಯ್ ಎಸ್ಸಿನ್. ಸೊ ನಾವೀಗ ವ್ಯಾಲೆಂಟೈನ್ಸ್ ಡೇ ಶೂಟ್ ಮಾಡಬೇಕು ಅಂತ ವಿ ಆರ್ ಪ್ಲ್ಯಾನಿಂಗ್. ಆ್ಯಂಡ್ ಎಲ್ಲ ಸೆಟ್ಟಾ ಈಗ? ಸೆಟ್ಟಾ? ಆಲ್ ಸೆಟ್. ಇನ್ನು ಶೂಟ್ ಮಾಡಬೇಕು, ಇನ್ನು ಸ್ವಲ್ಪ ಮೆಟೀರಿಯಲ್ಸ್ ಬರಬೇಕು, ಮತ್ತು ನಮ್ಮ ಲೈಟಿಂಗ್ಸ್ ಅವ್ರು ರೆಡಿ ಆಗಬೇಕು. ಅವ್ರು ತಿಂದಿಗೆ ಎನರ್ಜಿ ತಗೋತಾ ಇದ್ದಾರೆ. ಲೈಟಿಂಗ್ಸ್ ಎಲ್ಲ ಎತ್ತಬೇಕಲ್ಲ ಇವಾಗ. ಅಷ್ಟೇ ಗೈಸ್. ಒಳ್ಳೊಂದು ಅಪ್ಡೇಟ್. ನಾನು ಏನು ಮಾಡಿದೆ ಗೊತ್ತಾ, ನೀನೊಂದು ಸ್ಟೋರಿ ಹೇಳಿದೆ ಗೊತ್ತಾ, ಈಗಲ್ ಕಥೆ ಆಗಿದ್ದು. ಅದನ್ನ ನಾನು ಹೇಳಿದೆ ಆಯ್ತಾ, ಅವ್ರೆಲ್ಲರಿಗೂ ಇಷ್ಟ ಆಯ್ತು ಅದು. ಹೌದಾ? ಎಷ್ಟು ಸ್ಟೋರೀಸ್ ಹೇಳ್ಕೊಡ್ತೇನೆ. ಇನ್ನು ಒಳ್ಳೆ ರೀತಿ ಏನು ಒಳ್ಳೆ ಕಾಂಟೆಂಟ್ಸ್ ಬರುತ್ತೆ. ಇನ್ನು ನೋಡುವ ಇನ್ನೇನಾಗುತ್ತೆ ಅಂತ. ಆಗೋದೆಲ್ಲ ಒಳ್ಳೇದಕ್ಕೇನೆ. ಹೌದಾ? ಸರಿ. ಯಶಿನ್ ನನಗೆ ಡಿಫ್ರೆಂಟ್ ಏನೋ ಸ್ಟೋರಿ ಬೇರೆ ಹೇಳ್ತಾ ಇರ್ತೆ. ಅಕಸ್ಮಾತ್ ಆ ಥರ ಇದ್ರೆ ಓಕೆ, ಇಲ್ಲ ಬೇರೆ ಯಾರು ಸ್ಟೋರಿ ವೀಡಿಯೋಸ್ ಮಾಡ್ಬೋದು ಅಂದರೆ ವೀಡಿಯೋಸ್ ಮುಖಾಂತರ ಹೇಳ್ತೀನಿ. ಓಕೆ ಗೈಸ್, ಬೈ. ಈಗ ನಾವು ಲಂಚ್ ಮಾಡ್ತಾ ಇದ್ದೀವಿ. ಇದು ನುಗ್ಗೆಕಾಯಿ ಸಾಂಬಾರು, ಸ್ವಲ್ಪ ಪಲ್ಯ, ಹಾಗೆ ಫಿಶ್ ಅಂದಿದ್ದೀರಿ ಅಷ್ಟೇ. हेलो गाइस, देखो ना गाइस, देखो ना रोज देखो ना. और रिवील नहीं करेंगे ना? नहीं 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 यार, नहीं यार. ओके कबूल रेडी आपका. ಲಿಲ್ಲಿಗೆ ಯಶಿನ್ ನೆನಪಿದ್ದಾಳೆ. ಓಕೆ, ಡೋರ್ ಏನಿತ್ತಲ್ಲ, ಸೊ ಡೋರ್ ಓಪನ್ ಮಾಡಿತ್ತು ಫಸ್ಟ್ ಅಂತ ಮಾಡಿ ಚಪ್ಪಲ್ ಹೋಗ್ತಿದ್ದು ಮಾಡಿದ್ದು. ಇಲ್ಲಿ ಚೆನ್ನಾಗಿ ಡೋರ್ ಕ್ಲೋಸ್ ಮಾಡಿದ್ದು. ಇಲ್ಲಿ ನೋಟೋಕ ಚೆನ್ನಾಗಿ ಸ್ಟನ್ ಆಡು ನೀನು ಎಂತ ವಿಷಯ ನೋಟಿದ್ದು. ಓಕೆ, ಸೊ ಸ್ಟನ್ ಅನ್ನ ಪಿನ್ನ ನಾನು ಕ್ಯಾಮರಾ ಅಲ್ಲಿಗೆ ಸ್ಪಾಟ್ ಮಾಡೇ ನಾನು ಅಲ್ಲಿಂದ ಇನ್ನು ಅಡ್ತಿತ್ತು ಇಲ್ಲಿಗೆ ಬಾ ಚೆನ್ನ ಎಂತ ನೋಟು ನಾನು ಈ ಬಾಕ್ಸ್ ಎಂತ. ಸೊ ಆ ಫಸ್ಟ್ ಡೋರ್ ಪೊಲಾಕ
ಪೊಲಾಕ್ ದೀದ್ ಬಪ್ಪೋದು ಇದು ಏದ್ ಭಾಷೆಯಲ್ಲಿ ತಕ್ಬಂದು ಅರ್ಥಪ್ಪ ಹಿಂಗಕ್ಕೆ ಪೊಲಾಕ್ ದೀದ್ ಬಪ್ಪೋದು ನೀನು ಫ್ರಸ್ಟ್ರೇಷನ್ ಲಿಪ್ಯ ಆ ಸ್ಟ್ರೆಸ್ ಇದು ನೋಡಿದಪ್ಪ ಕನ್ಫ್ಯೂಷನ್ ಪೋಪ್ಯ ಓಕೆ ಓಪನ್ ಮಾಡಿದಪ್ಪ ಹ್ಯಾಪಿ ಆಪ್ಯ ಓಕೆ ಸೊ ನಾನು 5 ವೇರಿಯೇಷನ್ಸ್ ಮಾಡೋಂಡಿಲ್ಲ ನೈಸ್ ನವರಂಗ ನವರಸ ಸಾರಿ ಅದು ನವರಂಗಿ ಆಟ ಅದು ಬೋರೆ ನೈನ ಫುಲ್ ಕ್ಲೀನಿಂಗ್ ಇಂಗ್ಲಿ ಕೂಡ ಕಳಿಕೊಳ್ಳಲ್ಲ ಅದ ಮೆಲ್ಲ ಅದು ಹೂವು ಅದು ಬರ್ತೀರಾ ಬಾಯ್ ಬಾಯ್ ಅಂಕಲ್ ನಂಗೆ ಓಕೆ ರೆಡಿ ಹಂಗೆ ಬನ್ನಿ ಬನ್ನಿ ಅಂತ ಕರೀರಿ ಹಾಂ ಸ್ಟಾಪ್ ಬನ್ನಿ ಓಕೆ ರೆಡಿ 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 ಮೆಲ್ಲೆ 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 ಬನ್ನಿ ಮೆಲ್ಲೆ ಸ್ಟಾರ್ಟಾ ಮತ್ತೆ ಯಾರಿಗೆ ಹೇಳಬೇಡ ಇನ್ನೊಂದು ಹೆಲ್ಪ್ ಆಗಬೇಕು ಪ್ರಾಮಿಸ್ ಯಾರಿಗೆ ಹೇಳಲ್ಲ ನಂದು ತಮ್ಮಂದು ಸೈಕಲ್ ಬಿದ್ದಿದೆ ಕಣ್ಣು ಹೋಗ್ಬಿಟ್ಟಿದೆ ಈಗ ಒಬ್ಬೊಬ್ಬರು ಒಂದು ಕಣ್ಣು ಕೊಡ್ಬೋದ ನಾನು ಚಾಕ್ಲೇಟ್ ಇವಾಗಲೇ ತಕ್ಕೊಡ್ತೀನಿ ನೀವು ಕೊಡ್ತೀರಾ ಒಂದು ಸಾಕು ಎರಡು ಅವ್ರ ಮೂಗು ಚೆನ್ನಾಗಿದೆ ಅವ್ರ ಮೂಗು ರಜಾಕ್ ವಿನಯ್ ನಿಮ್ಮ ಹೆಸರು ಆ ಪೊಲೀಸರು ಸರ್ ಒಬ್ರು ಸೈಕಲ್ ಓಡಿಸ್ತಿದ್ದಾರೆ ಹೆಲ್ಮೆಟ್ ಹಾಕ್ತಿಲ್ಲ ಹಾಂ ಸರ್ ರೆಡ್ ಕಲರ್ ಸರ್ ಹೌದು ಹಾಂ ಮೊಸಳೆ ಇದೆ ಅದರಲ್ಲಿ ಮೊಸಳೆ ಇದೆ ಹೌದು ಹಾಂ ಸರ್ ಇಟ್ಕೊಂಡಿರ್ತೀನಿ ಆಮೇಲೆ ಬಿಟ್ಟು ಓಕೆ ಇಲ್ಲಿ ಇದೆ ಆಯ್ತಾ ಇಲ್ಲ ಏನಿಲ್ಲ ಸುಮ್ಮನೆ ನಾವು ಚಿಂಟು ಟಿವಿಯಿಂದ ಓಕೆ ಸೊ ಈಗ ನನಗೆ ಒಂದು ಶೂಟ್ಗೀಗ ಒಂದು ಡಾಲ್ ಬೇಕಿತ್ತು ಆಯಿತಾ ಅದಕ್ಕೆ ನಯನ ಇದನ್ನ ಶೂಟ್ ಆದ್ಮೇಲೆ ಅವಳಿಗೆ ಅಂತ ಎಷ್ಟು ಕ್ಯೂಟ್ ಇದೆ ಅದ್ರ ಕೆಬಿ ನೋಟ್ಟದರ ಕೆಬಿ ನಮ್ಮ DOP ಅವ್ರು ಬರ್ತಾ ಇದ್ದಾರೆ
ಇಲ್ವಾ? ಇಲ್ಲ ಲೈಟ್ ಬೇಕು. ಅದು ಬೋಟ್ ಏನು. ಸೊ ಇವಾಗಿನ ಜನ್ರೇಷನ್ ಮಕ್ಳಿಗೆಲ್ಲ ಅವರ ತಾಯಿಗೆಲ್ಲ ಮೆಲ್ಲೆ ಮೆಲ್ಲೆ ಈ ಥರ ಮೆಲ್ಲೆ ಮೆಲ್ಲೆ ಅಳ್ಬೇಡ ನೋವಾಗುತ್ತೆ ಹಿಂಗೆ ಈ ಥರ ಇದು ಮಾಡ್ತೀನಿ. ನಮ್ಮ ಇದ್ರಲ್ಲೆಲ್ಲ ಅಮ್ಮಂದಿರು ಹೈ ಹಾಕು ಹೈ ತಲೆ ಹೈ ಹಾಕು ಇಕ್ಕ ಮೊರಟನಿ ಪಕ್ಕ ಹತ್ರ ಏನ್ ಮಾಡ್ತಾರೆ ಹಿಂಗೊಂದು ಏಟು ಬೇಡ. ಇದು ಇದೇನು ಬರ್ತಿದೆ ಗಿಳಿನೀನಿ. ಬೆಳಕು ನಮ್ಮ ಲೈಟ್ ಡಿಪಾರ್ಟ್ಮೆಂಟ್ ಅವರು ಆ ಡಿಪಾರ್ಟ್ಮೆಂಟ್ ಈ ಲೈಟ್ ಹಾಕ್ತೀರಾ? ಬ್ಲೂ ಅಲ್ಲ ಬ್ಲೂ ಅಲ್ಲ ಏನು ಬ್ಲೂ ಚೇಂಜ್ ಮಾಡ್ರೆ ಬ್ಲೂ. ಏನು ರೆಡಿ ಆಯ್ತಾ? ಇಲ್ಲ ಏನ್ರಿ ಮಾಡ್ತೀರಾ ನೀವು? ಸೆಟ್ ರೆಡಿ ಮಾಡ್ತೀರಾ ಅಂತಂದ್ರೆ ನಾವು ಇಲ್ಲಿ ನಯನ ಆಂಟಿ ಫಾಲೋ ಅದೇನದು ಅದಾ ಪಾಪ್ ಹೋಗಿ ಚೆನ್ನಾಗಿ ಬಿಟ್ಟಿ ನೀನು. ಬ್ರೈಟ್ನೆಸ್ ಕಮ್ಮಿ ಮಾಡೋದು. ಬಾಣ ಬಿಡು ಆಯ್ತು ಕಮ್ಮಿ. ಓವಾ ಆಫ್ಟರ್ ಲಾಂಗ್ ಶೂಟ್ ಈಗ ಊಟ ಮಾಡ್ತಾ ಇದ್ದೀನಿ. ಇದು ಎಗ್ ಬುರ್ಜಿ ಹಾಗೆ ದೋಸೆ. ಆದರೆ ವಿಷಯ ಏನಂದರೆ ಈಗ ನಮಗೆ ಡಾಟಾ ಟ್ರಾನ್ಸ್ಫರ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆಂತ ಅಂದರೆ ಏನೋ ಆಗ್ಬಿಟ್ಟಿದೆ ಆಯಿತಾ. ನನ್ನ ಹತ್ರ ಹಾರ್ಡ್ ಡಿಸ್ಕ್ ಎರಡೂ ವರ್ಕ್ ಆಗ್ತಾಯಿಲ್ಲ. ಈಗ ನೋಡೋಣ ಏನು ಸೊಲ್ಯೂಷನ್ ಹುಡುಕ್ಬೋದು ಅಂತ. ಈಗ ಯಶಿನ್ಗೆ ಏನಾಗಿದೆ ಅಂದರೆ ಅವನೀಗ ಬೇಗ ಹೋಗಿಲ್ಲ ಅಂದರೆ ಅವನಿಗೆ ನಿದ್ದೆ ಮಾಡ್ದಿರ ಡಾರ್ಕ್ ಸರ್ಕಲ್ಸ್ ಕಣ್ಣು ಕ್ಲೋಸ್ ಆಗಿ ಹೋಗುತ್ತಂತೆ. ಹೆಂಗಾಗಿ ಹೋಗುತ್ತೆ ಕಣ್ಣು? ಕಾಣಲ್ಲ. ಹಾಗಾಗೋಗುತ್ತಂತೆ ಪಾಪ. ಟ್ರಾನ್ಸ್ಫರ್ ಮಾಡೋದಕ್ಕೆ ಏನು ಇಲ್ದಿರ ಈಗ ಮತ್ತೆ ಹೊಸ ಪೆನ್ ಡ್ರೈವ್ನ ಆರ್ಡರ್ ಮಾಡಿದ್ವಿ. ಯಾಕಂದರೆ ನಮ್ಮ ಮನೇಲಿ ಈಗ ನಾನು ಒಬ್ಬಳೇ ಹೆನ್ ಡ್ರೈವರ್. ಎಂತ ಅಚ್ಚಿ ಏನೋ ಮಿಸ್ಟೇಕ್ ಮಾಡ್ದ. ವಾಟ್ ಡಿಡ್ ಯು ಡೂ? ಕನೆಕ್ಷನ್ ಸ್ವಲ್ಪ ಲೂಸ್ ಇದೆಯಲ್ಲ ನಿಂತರ. ಯಾಕೆ ಯಾರು ಇಷ್ಟ ಇಡಬೇಡ. ಉಫ್ ಅರೆ ಯಾರ್ ಇದೆಲ್ಲ ಯಾವಾಗಿಂದ ಕಲಿತೆ? ಹಾಂ ಹಳೆ ಬ್ಲಾಗ್ಗಳು ನೋಡಿ ಆಯಿತಾ ಇವನು ಯಾವ ಥರ ಮಾತಾಡ್ತಿದ್ದಂತೆ. ಈಗ ಫುಲ್ ಫಾರ್ಮಲ್ಸ್ ಎಲ್ಲ ಹಾಕ್ಕೊಂಡು ಫುಲ್ ಟಿಪ್ ಟಾಪಾಗಿ ರೆಡಿಯಾಗಿ ಈ ಥರ ಹುಡುಗ ಎಲ್ಲಿ ಸಿಗ್ತಾರೆ? ಪಾಪದವನು ಇವನು. ಎಂತದೆ? ಸೊ ವಾಟ್ ಈಸ್ ದ ಲೈಫ್ ಟಿಪ್ ಫಾರ್ ಟುಡೇ? ಏನು ಇವತ್ತದು ಲೈಫ್ ಟಿಪ್? ನಿಂಗೆ ಏನಾದರೂ ಹೇಳಕ್ಕೆ ಇಂಟ್ರೆಸ್ಟ್ ಇದೆಯಾ? ನನಗೆ ಹೇಳ್ಬೋದಾ? ಇವಾಗ ಹೇಳಿ. ಓಕೆ. ಸೊ ಲೈಫಲ್ಲಿ ಏನೇ ಮಾಡೋದಿದ್ರು ಕಷ್ಟಪಟ್ಟು ಲಾಂಗ್ ಟರ್ಮ್ಗೋಸ್ಕರ ಮಾಡಿ. ಯಾವುದು ಲೈಫಲ್ಲಿ ಶಾರ್ಟ್ಕಟ್ಸ್ ಅನ್ನೋದಿಲ್ಲ. ಯಾರಿಗೂ ಲೈಫಲ್ಲಿ ಹರ್ಟ್ ಮಾಡಬೇಡಿ, ಯಾರಿಗೂ ಮೋಸ ಮಾಡಬೇಡಿ. ಒಳ್ಳೇದು ಯೋಚನೆ ಮಾಡಿ ಒಳ್ಳೇದಾಗುತ್ತೆ. ಸ್ಲೋ ಆಗ್ಬೋದು, ಆದರೆ ಕಾಂಪೌಂಡ್ ಚೆನ್ನಾಗಿದ್ರೆ ಬಿಲ್ಡಿಂಗು ಚೆನ್ನಾಗಿರುತ್ತೆ. ಆ್ಯಂಡ್ ಅಷ್ಟೇ, ಏನಿಲ್ಲ ಇವತ್ತು ಲೈಫ್ ಟಿಪ್. ಅಷ್ಟೇನಾ? ಮುಗೀತಾ? ಅಷ್ಟೇ. ಇದೆಲ್ಲ ಆ್ಯಕ್ಚುಲಿ ಇದು ಲೈಫ್ ಟಿಪ್ ಅಂದರೆ ಇದು ಅವನಿಗೆ ಅನುಭವ ಆಗಿರುವಂಥ ವಿಷಯನ ಅವರು ಹೇಳ್ತಾ ಇರೋದು. ಕರೆಕ್ಟಾ? ಕರೆಕ್ಟ್. ನಾನು ನಿಮಗೆ ನಿನ್ನೆ ಹೇಳಿದ್ನಲ್ಲ ಅದೇ ರೀತಿ ಇವತ್ತೊಂದು ಲೈಫ್ ಟಿಪ್ ಎಲ್ಲರಿಗೂ. ಸೊ ಡೈಲಿ ಒಂದೊಂದು ಎಥಿಕಲ್ ಟಿಪ್ ಆಗಲಿ, ಎಥಿಕಲ್ ಕತೆ ಆಗಲಿ, ಒಂದೊಂದು ಅಪ್ಡೇಟ್ ಇವ್ರು ಕೊಡ್ತಾರೆ. ಎಲ್ಲರೂ ಸಪೋರ್ಟ್ ಮಾಡಿ, ಇನ್ನೂ ಒಳ್ಳೆ ಕಾಂಟೆಂಟ್ಸ್ ಬರುತ್ತೆ. ಆ್ಯಂಡ್
ಇನ್ನೂ ಬರೋಂಥ ಕಾಂಟೆಂಟ್ಸ್ ಯಾವುದು ನಾವು ಇನ್ನೂ ಯೂಶಲಿ ಡಿಫ್ರೆಂಟ್ ಕಾಂಟೆಂಟ್ಸ್ ಮಾಡ್ತಾರೆ. ಸೊ ಇನ್ನೂ ಔಟ್ ಆಫ್ ಬಾಕ್ಸ್ ಹೋಗ್ತಾ ಇದ್ದೀವಿ. ಅಂದರೆ ಕನ್ನಡದಲ್ಲೇ ಕನ್ನಡ ಕಾಂಟೆಂಟ್ ಕ್ರಿಯೇಟರಲ್ಲೇ ಈ ಥರ ಕಾಂಟೆಂಟ್ ತಂದಿರಬಾರ್ದು. ಸೊ ಅಂತಂಥ ಕಾಂಟೆಂಟ್ ಮಾಡ್ತಾ ಇದ್ದೀವಿ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಎಸ್. ಥ್ಯಾಂಕ್ ಯು. ಗೊತ್ತಾಯ್ತಲ್ಲ. ಅಷ್ಟೇ. ಮೇ ಬಿ ನಾನು ಇವತ್ತು ಬುಕ್ ಓದಲ್ಲ, ಯಾಕೆಂದರೆ ಈಗ ಆಲ್ರೆಡಿ ಟೈಮ್ ಆಗ್ಬಿಡುತ್ತಾಯ್ತಾ. ಬಟ್ ನೋಡೋಣ ಕೊನೆವರೆಗೂ ಏನಾಗುತ್ತೆ ಅಂತ. ಓಕೆ, ಲೆಟ್ಸ್ ವೇಟ್. ಈಗ ಇದು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಡನ್ನಾ? ನಮ್ಮ ಒಂದು ಐಕಿಗಾಯ್ ಬುಕ್ ಬಗ್ಗೆ ಓದೋಣ. ಆ್ಯಂಡ್ ಇವತ್ತಿನ ಎಪಿಸೋಡ್ ಏನಿದೆ ಅಂದರೆ, ಇವರೇನು ಹೇಳ್ತಾ ಇದ್ದಾರೆ ಅಂದರೆ, ಸ್ವಲ್ಪ ಸ್ಟ್ರೆಸ್ ನಮಗೆ ಒಳ್ಳೆಯದಂತೆ. ಅಲ್ಲ, ನಿನ್ನೆವರೆಗೂ ಇವರು ಸ್ಟ್ರೆಸ್ ತೊಗೋಬಾರ್ದು ಅಂತ ಹೇಳಿ, ಈಗ ನೋಡಿದ್ರೆ ಒಂಚೂರು ಸ್ಟ್ರೆಸ್ ಇದ್ದರೆ ಇಟ್ ಈಸ್ ಗುಡ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ. ಸ್ಟ್ರೆಸ್ ನಮಗೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವರು ಹ್ಯಾವಿಂಗ್ ಗೋಲ್ಸ್, ಫೇಸಿಂಗ್ ಚಾಲೆಂಜಸ್, ವರ್ಕಿಂಗ್ ವಿತ್ ಪ್ಯಾಷನ್, ಫೀಲಿಂಗ್ ರೆಸ್ಪಾನ್ಸಿಬಲ್ ಫಾರ್ ಸಮಥಿಂಗ್ ಮೀನಿಂಗ್ಫುಲ್. ಇದಿಷ್ಟು ಈ ಥರ ಒಂದು ಸ್ಟ್ರೆಸ್ ಇದ್ದಾಗ ಇಟ್ ಈಸ್ ಗುಡ್ ಅಂತೆ. ಬಟ್ ನಾನು ನಿನ್ನೆನೂ ಹೇಳಿದ್ನಲ್ವ, ಈ ಥರ ಗೋಲ್ಸ್ ಎಲ್ಲ ಇರಬೇಕಾದ್ರೆ ಈ ಥರ ಸ್ಟ್ರೆಸ್ ಇರುತ್ತೆ ಅಂತಲ್ಲ. ಬಟ್ ಈಗ ನೋಡಿ ಅವ್ರು ಈ ಥರ ಹೇಳ್ತಾರೆ. ಓ ಮೈ ಗಾಡ್. ಅದು ಯಾರ ಥರ ಅಂದರೆ ಲೈಕ್ ಈಗ ನಮಗೆ ಅಂದರೆ ಈಗ ನಾವು ಏನಾದರೂ ಅದಾಗಲ್ಲ ಅಂದರೆ ನಾವು ಅದನ್ನ ಚಾಲೆಂಜಾಗಿ ತೊಗೊಂಡು ನಾವು ಮಾಡ್ತೀವಲ್ಲ, ಆ ಥರ ಒಂದು ಸ್ಟ್ರೆಸ್ ಎಲ್ಲ ತುಂಬಾ ಒಳ್ಳೆಯದಂತೆ. ಹಾಗೆ ಮೆಂಟಲಿ ಆ್ಯಕ್ಟಿವ್ ಆಗಿದ್ದರೆ ದಟ್ ಈಸ್ ಆಲ್ಸೋ ವೆರಿ ಗುಡ್ ಅಂತೆ. ಹಾಗೆ ಏನು ಹೇಳ್ತಾರೆ ಅಂದರೆ ನಾವು ಪೂರ್ತಿಯಾಗಿ ಆಫ್ ಆಗಲ್ಲ, ನಾವು ಕೆಲವೊಂದು ಸಲ ಆನ್ ಆಗ್ತೀವಿ, ಆಫ್ ಆಗ್ತೀವಿ, ಅಂದರೆ ಇವನು ಆ್ಯಕ್ಟಿವ್ ಆಗ್ತೀವಿ, ಇನ್ಆ್ಯಕ್ಟಿವ್ ಆಗ್ತೀವಿ. ಸೊ ಆ ಥರ ಇದ್ದರೂ ಇಟ್ ಈಸ್ ಗುಡ್ ಅಂತೆ. ಇದೊಂಥರ ನನಗೆ ಹೇಳ್ದಂಗಿದೆ. ಬಿಕಾಸ್ ನಾನು ಇದೇ ಥರ ಅಂದರೆ ನಾನು ಏನಾದರೂ ಇದ್ದರೆ ನಾನು ಚಾಲೆಂಜಾಗಿ ತೊಗೋತೀನಿ. ನಾನು ಚಾಲೆಂಜ್ನ ಕಂಪ್ಲೀಟ್ ಮಾಡೋವರೆಗೂ ಬಿಡಲ್ಲ. ಕೆಲವೊಂದು ಸಲ ಆಫ್ ಆಗ್ತೀನಿ, ಆನ್ ಆಗ್ತೀನಿ, ಆ್ಯಂಡ್ ಮೆಂಟಲಿ ಆ್ಯಕ್ಟಿವ್ ಆಗಿ ಇದ್ದೇ ಇರ್ತೀನಿ. ಬಟ್ ಕೆಲವೊಂದು ಸಲ ಮೆಂಟಲಿ ಕೆಳಗೆ ಹೋಗ್ಬಿಡ್ತೀನಿ. ಸೊ ಕಂಪ್ಲೀಟ್ ನನಗೆ ಸೂಟ್ ಆಗ್ತದೆ. ನಿಮಗೂ ಯಾರಿಗಾದ್ರೂ ಈ ಥರ ಆಗಿದ್ರೆ ಕಮೆಂಟಲ್ಲಿ ಹೇಳಿ. ಮೈಲ್ಡ್ ಸ್ಟ್ರೆಸ್ ಈಸ್ ವೆರಿ ಗುಡ್ ಅಂತೆ. ಇದು ನಮ್ಮ ಬ್ರೈನ್ನ ಶಾರ್ಪಾಗಿ ಇಟ್ಕೊಳ್ಳುತ್ತೆ. ಹಾಗೆ ನಮಗೆ ಒಂದಿಷ್ಟು ಹ್ಯಾಬಿಟ್ಸ್ನ ಅಂದರೆ ಒಂದಿಷ್ಟು ಗುಡ್ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಅಂದರೆ ಪುಷ್ ಮಾಡುತ್ತಂತೆ ನಮ್ಮ ಒಂದು ಬ್ರೈನ್. ಹಾಗೆ ನಮಗೆ ಈ ಒಂದು ನಾವೇನಾದರೂ ಈ ಕೆಲಸ ಮಾಡ್ತಿದ್ರೆ ಈ ಕೆಲಸನ ಯಾಕೆ ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಿರುತ್ತಂತೆ. ಸೊ ನಮ್ಮ ಬ್ರೈನ್ಗೆ ಆಲ್ರೆಡಿ ಗೊತ್ತಿರುತ್ತಂತೆ, ಓಕೆ ಇದು ಮಾಡಿದ್ರೆ ಹಿಂಗೆ ಆಗುತ್ತೆ, ಸೊ ಇಟ್ ವಿಲ್ ಬಿ ಗುಡ್ ಅನ್ನೋ ಥರ ಫೀಲ್ ಆಗುತ್ತಂತೆ. ಅದಕ್ಕೋಸ್ಕರ ಈ ಥರ ಒಂದು ಮೈಲ್ಡ್ ಸ್ಟ್ರೆಸ್ ಎಲ್ಲ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ಬಟ್ ಹಾರ್ಮ್ಫುಲ್ ಸ್ಟ್ರೆಸ್ ಯಾವುದು ಅಂದರೆ ಕಾನ್ಸ್ಟೆಂಟ್ ಆ್ಯಂಗ್ಸೈಟಿ, ಫಿಯರ್ ಹಾಗೂ ಪ್ರೆಷರ್. ಸೊ ಇದು ಇರಲೇಬಾರ್ದು. ನಂಗೆ ಗೊತ್ತು ಇದೊಂದು ಯಂಗ್ ಯೂತ್ಸಲ್ಲಿ ಈ ಥರ ಒಂದು ಪ್ರಾಬ್ಲಮ್ಸ್ ತುಂಬಾ ಇರುತ್ತೆ. ಬಿಕಾಸ್ ಅವರ ಲೈಫಲ್ಲಿ ಈಗ ದೊಡ್ಡವರಾಗೋಕ್ಕೂ ಮುಂಚೆನೇ ಅವರು ಈಗ ಚಿಕ್ಕವರಾಗಿದ್ದಾರೆ. ಆವಾಗ ಏನೇನು ಕೆಲಸ ಮಾಡಬೇಕು ಈಗಲೇ ಅದನ್ನೆಲ್ಲ ಆ ಥರ ಸ್ಟ್ರೆಸ್ ಎಲ್ಲ ಅವ್ರು ಈಗಲೇ ಎಲ್ಲನೂ ತಗೋತಾ ಇದ್ದಾರೆ. ಸೊ ಅದರಿಂದ ಅವ್ರಿಗೆ ಈ ಥರ ಒಂದು ಆ್ಯಂಗ್ಸೈಟಿ, ಫಿಯರ್ ಹಾಗೂ ಪ್ರೆಷರ್ ಎಲ್ಲ ಇದ್ದೇ ಇರುತ್ತೆ ಲೈಫಲ್ಲಿ. ಸೊ ಇದೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಆರಾಮಾಗಿ ಸ್ಟ್ರೆಸ್ ಫ್ರೀಯಾಗಿ ಏನೇನು ಮಾಡಬೇಕು ಅದನ್ನ ಮಾತ್ರ ಮಾಡಿ. ಸೊ ನಿಮ್ಮ ಹೋಲ್ ಬಾಡಿಗೆ ತುಂಬಾ ಒಳ್ಳೆಯದು. ನಾನೀಗ ನೀವು ಲೀವ್ ಅಂದರೆ ತುಂಬ ವರ್ಷಗಳ ಕಾಲ ಬದುಕೋಕ್ಕೋಸ್ಕರ ಅಂತ ಹೇಳ್ತೀರಲ್ಲ, ಅಟ್ಲೀಸ್ಟ್ ನಾವು ಎಷ್ಟು ವರ್ಷಗಳ ಕಾಲ ಬದುಕಿರ್ತೀವಿ ಅಂತ ನಮಗೆ ನಿಜವಾಗ್ಲೂ ಗೊತ್ತಿರಲ್ಲ. ಆ್ಯಂಡ್ ಅದೇನಿದೆ ಅಂತ ಅಂದರೆ ಆ ದೇವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಾವು ಇವತ್ತಿರ್ತೀವಿ ಅಂದರೆ ಇವತ್ತಿರಬೇಕು ಅಷ್ಟೇ. ಇವತ್ತಿನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಈಗ ಕೆಲವೊಬ್ಬರು ತುಂಬ ಹೊತ್ತು ಕೂತೇ ಇರ್ತಾರೆ ಗೊತ್ತಾ, ಅದರಿಂದನೂ ತುಂಬಾ ಬೇಗ ಏಜ್ ಆಗುತ್ತಂತೆ. ಅದು ಬಿಗ್ ವಾರ್ನಿಂಗ್ ಅಂತೆ. ದಟ್ ಈಸ್ ಯಾಕೆ ಅಂತಂದರೆ ತುಂಬ ಹೊತ್ತು ಕೂತೇ ಇದ್ದರೆ ನಮ್ಮ ಮಸಲ್, ಲಂಗ್ಸ್ ಇದೆಲ್ಲ ತುಂಬಾ ಬೇಗ ವೀಕ್ ಆಗುತ್ತೆ. ಹಾಗೂ ಸ್ನ್ಯಾಕ್ಸ್ ತುಂಬ ತಿನ್ನಬೇಕು ಅಂದರೆ ಅಪಿಟೈಟ್ ಇದು ತುಂಬ ಜಾಸ್ತಿ ಆಗುತ್ತಂತೆ. ಅದು ತಿನ್ನಬೇಕು ಇದು ತಿನ್ನಬೇಕು ಅಂತಲ್ಲ. ಹಾಗೆ ನಿಮ್ಮ ಬಾಡಿನ ಮೆಂಟಲಿ ಹಾಗೂ ಫಿಸಿಕಲಿ ಲೇಸಿಯ ಮಾಡಿಸುತ್ತಂತೆ. ಸೊ ಅದಕ್ಕೋಸ್ಕರ ಜಾಸ್ತಿ ಹೊತ್ತು ಕೂತಿರಬೇಡಿ. ಎದ್ದೇಳಿ, ವಾಕ್ ಮಾಡಿ, ಮತ್ತೆ ಕೂತ್ಕೊಳ್ಳಿ ನಿಮಗೆ ಬೇಕು ಅಂದರೆ. ಸೊ ಆದಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡಿ. ಹಾಗೆ ಅಕಸ್ಮಾತ್ ಈ ಥರ ತುಂಬ ಹೊತ್ತು ಕೂತ್ರೆ ಏನಾಗುತ್ತೆ ಅಂದರೆ ಇನ್ನೂ ಬೇರೆಗಳು ಹೈ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ, ಹಾರ್ಟ್ ಡಿಸೀಸ್ ಬರೋ ಚಾನ್ಸಸ್ ಇರುತ್ತೆ, ಬೋನ್ಸ್ ವೀಕ್ ಆಗುತ್ತೆ, ಈವನ್ ಸಮ್ ಕ್ಯಾನ್ಸರ್ಸ್.
ಸೊ ಇದಿಷ್ಟು ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೋಸ್ಕರ ಈ ಥರ ಕುತ್ಕೊಬೇಡಿ. ಸೊ ಆದಷ್ಟು ರೆಸ್ಟು ಮಾಡಿ, ಅದ್ರ ಜೊತೆ ವಾಕಿಂಗ್ ಆ ಥರ ಎಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ ಬಾಡಿನ. ಸ್ಲೋ ಆಗಿ ಏಜ್ನ ಐ ಮೀನ್ ಏಜಿಂಗ್ ಸ್ಲೋ ಮಾಡೋದಕ್ಕೆ ಸ್ಮಾಲ್ ಚಿಕ್ಕದೊಂದು ಚೇಂಜಸ್ನ ಹೇಳ್ತಾ ಇದ್ದಾರೆ. ದಟ್ ಈಸ್ ಈಟ್ ಸ್ಮಾರ್ಟರ್, ರಿಪ್ಲೇಸ್ ಜಂಕ್ ಫುಡ್ ವಿತ್ ಫ್ರೂಟ್ಸ್. ಸೊ ಜಂಕ್ ಫುಡ್ನ ಫ್ರೂಟ್ಸ್ ಜೊತೆಗೆ ರಿಪ್ಲೇಸ್ ಮಾಡ್ಕೊಳ್ಳಿ. ಅದು ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ, ನೀವು ಬೇರೆ ಬೇರೆ ಸ್ನ್ಯಾಕ್ಸ್ನ ತಿನ್ನೋದನ್ನ ಕಮ್ಮಿ ಮಾಡ್ತೀರಾ, ಹಾಗೆ ಫ್ರೂಟ್ಸ್ ತಿಂದಾಗ ನೀವು ತುಂಬಾ ಎನರ್ಜೆಟಿಕ್ ಆಗಿ ಇರ್ತೀರಾ. ಸೊ ಈ ಥರ ಈಟ್ ಸ್ಮಾರ್ಟರ್. ಹಾಗೆ ಸ್ಲೀಪ್ ರೈಟ್, ಅಂದರೆ ನಿದ್ದೆ ಮಾಡೋದು ಅಷ್ಟೇ ಕರೆಕ್ಟಾಗಿ ನಿದ್ದೆ ಮಾಡಬೇಕು. ನಾವು ಈಗ ನಿದ್ದೆ ಹೇಳ್ತಾರೆ ಗೊತ್ತಾ, 8 hours ನಿದ್ದೆ ಮಾಡಬೇಕು ಅಂತ. ಲೈಕ್ 7 to 9 hours ಈಸ್ ಐಡಿಯಲ್. ಹೆಣ್ಮಕ್ಳಿಗೆ ಅಟ್ಲೀಸ್ಟ್ 9 hours ಬೇಕು, 9.5 9 hours ಅಟ್ಲೀಸ್ಟ್. ಬಟ್ ಅದೇ ಗಂಡು ಮಕ್ಕಳಿಗೆ 8 hours, ಎಕ್ಸಾಕ್ಟ್ 8 hours. ಸೊ ಈ ಥರ ಓವರ್ ಸ್ಲೀಪಿಂಗ್ ಏನಾಗುತ್ತೆ ಅಂದರೆ, ನಮ್ಮ ಬಾಡಿ ತುಂಬ ಬ್ಲಾಟ್ ಆಗಿ ಫೀಲ್ ಆಗುತ್ತೆ. ಹಾಗೆ ಮೈಂಡ್ ಕೂಡ ಅಷ್ಟೇ ಅಷ್ಟೊಂದೆಲ್ಲ ಕೆಲಸ ಮಾಡಲ್ಲ. ಈ ಥರ ಆಗುತ್ತೆ, ಯಾವಾಗಲೂ ಅದೊಂದು ಮಂಕಲ್ಲೇ ಇದ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ತುಂಬ ಜಾಸ್ತಿ ನಿದ್ದೆ ಮಾಡಬಾರ್ದು, ತುಂಬ ಕಮ್ಮಿನೂ ನಿದ್ದೆ ಮಾಡಬಾರ್ದು. ಈ 7 to 9 hours ಏನಿದೆಯೋ ಅಷ್ಟರಲ್ಲಿ ನಿದ್ದೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು ಅಂದರೆ, ಪ್ಲೇ ಆ್ಯಂಡ್ ಮೂವ್. ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರ ಜೊತೆ ಆಟಾಡಿ, ಅಕ್ಕಪಕ್ಕ ಮಕ್ಕಳಿರ್ತಾರೆ ಅವ್ರ ಜೊತೆ ಹೋಗಿ ಆಟಾಡಿ. ಹಾಗೆ ನಿಮ್ಮ ಮನೇಲಿ ಏನಾದರೂ ಪೆಟ್ಸ್ ಇದ್ದರೆ ಅವ್ರ ಜೊತೆ ಆಟಾಡಿ. ನಮ್ಮ ಮನೇಲಂತೂ ಚಾರ್ಲಿ ಜೊತೆ ಅಂತೂ ಊಟ ಮಾಡಿದ್ಮೇಲೆ ಅವನಿಂದೆ ಓಡಬೇಕು. ಅವನದೊಂದು ಪಿ ಇಟ್ಕೊಂಬಂದ್ಬಿಡ್ತಾನೆ. ವೀಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ಆ ಪಿ ಇಟ್ಕೊಂಬಂದ್ಬಿಡ್ತಾನೆ, ಬಾ ಆಟಾಡಿ ಬನ್ನಿ ಆಟಾಡಿ ಅಂತ. ಸೊ ಫಸ್ಟು ಊಟ ಮಾಡ್ತಿದ್ರೆ ಅಪ್ಪ ಹತ್ರ ಹೋಗುತ್ತೆ. ಫಸ್ಟು ಅಪ್ಪ ಊಟ ಆಯಿತಾ ಅಂತ ನೋಡ್ತಾನೆ, ಯಾರೂ ಆಗಿಲ್ವಾ, ಸುಮ್ಮನೆ ಸೈಲೆಂಟಾಗಿ ಕೂತಿರ್ತಾನೆ. ಒಬ್ಬರು ಎದ್ದು ಕೈ ತೊಳಿತಾ ಇರ್ಬೇಕಾದ್ರೆ ಓಡ್ಕೊಂಬರ್ತಾನೆ ಡಾಲ್ನ, ಆ ಪಿ ಅನ್ನೋದನ್ನ ಇಟ್ಕೊಂಡು. ಸೊ ಆ ಥರ ಅದರಿಂದ ನಾವು ಓಡಬೇಕು. ಸೊ ಈ ಥರ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡಿ. ಹಾಗೆ ಆದಷ್ಟು ಆ್ಯಕ್ಟಿವ್. ಆ್ಯಂಡ್ ನಿಮಗೆ ಗೊತ್ತಾ, ನಾವು ಚಿಕ್ಕವರಿರ್ಬೇಕಾದ್ರೆ ಕುಂಟೆಬಿಲ್ಲೆ ಆಡ್ತಾಯಿದ್ವಿ, ಲಗೋರಿ ಆಡ್ತಾಯಿದ್ವಿ, ಹಾಗೆ ಬ್ಯಾಡ್ಮಿಂಟನ್ ಆಡ್ತಾಯಿದ್ವಿ. ಸೊ ಖೋಖೋ, ಕಬಡ್ಡಿ ಈ ಥರ ಎಲ್ಲ ಆಡ್ತಾಯಿದ್ವಿ. ಅಂದರೆ ಸಮ್ಮರ್ ಹಾಲಿಡೇಸ್ ಬಂದರೆ ನಾವು ಇದೆಲ್ಲ ಆಡ್ತಾಯಿದ್ವಿ. ಸೊ ನೀವೇ ಏನೇನು ಗೇಮ್ ಆಡಿದ್ದೀರ ಅಂತ ಗೊತ್ತಿಲ್ಲ, ಬಟ್ ನಾನು ಇದೆಲ್ಲ ಆಡಿದ್ದೀನಿ. ನೀವೇನೇನು ಆಡಿದ್ದೀರ ಅನ್ನೋದನ್ನ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಇಷ್ಟು ಗೇಮ್ಸ್ ಆಡ್ಬೇಕಾದ್ರೆ ನಾವು ಅಷ್ಟು ಆ್ಯಕ್ಟಿವ್ ಆಗಿರ್ತಾಯಿದ್ವಿ. ಆ್ಯಂಡ್ ಅಷ್ಟು ಓಡಾಡೋದು ಮತ್ತು ದಟ್ ಆ್ಯಕ್ಟಿವ್ನೆಸ್ ಇರ್ತಾಯಿತ್ತು. ಬಟ್ ಈಗ ನಿಜವಾಗ್ಲೂ ಆ ಥರ ಎಲ್ಲ ಆಡೋಕ್ಕೆ ಆಗಲ್ಲ ಅನಿಸುತ್ತೆ. ಸೊ ಆದಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡಬೇಕು. ಇವತ್ತಿನ ಕ್ವೆಶ್ಚನ್ ಏನಿದೆ ಅಂದರೆ, ಕನ್ನಡ 2815 ಅವ್ರು ಹೇಳ್ತಾ ಇದ್ದಾರೆ, ಇಫ್ ಐ ಬಿಕಮ್ ರಿಚ್ ಐ ವಿಲ್ ಅಡಾಪ್ಟ್ ಸ್ಟ್ರೀಟ್ ಡಾಗ್, ಕೌ, ಕ್ಯಾಟ್, ಆಲ್. ಐ ಓನ್ಲಿ ಬಿಲೀವ್ ಇನ್ ಅನಿಮಲ್ಸ್. ಮನುಷ್ಯರಿಗೆ ಮಾಡೋ ಬದಲು ಪ್ರಾಣಿಗಳಿಗೆ ಮಾಡಿದ್ರೆ ನಿಯತ್ತಲ್ಲಿ ಇರುತ್ತೆ. ಅದು 100% ನಿಜ. ಅದು 100-200% ನಿಜ. ಯಾಕೆ ಅಂದರೆ, ಈಗ ಹೇಳ್ತಾರೆ ಗೊತ್ತಾ, ಮಾತಾಡಿದ್ರೆ ಮತ್ತು ಎಕ್ಸ್ಪ್ರೆಸ್ ಮಾಡಿದ್ರೆ ಮಾತ್ರ ನಮಗೆ ಅವ್ರ ಮೇಲೆ ಎಷ್ಟಿದೆ ಪ್ರೀತಿ ಅಂತೆಲ್ಲ ಗೊತ್ತಾಗುತ್ತೆ ಅಂತಲ್ಲ. ಬಟ್ ನೋಡಿ, ಪ್ರಾಣಿಗಳಿಗೆ ಮಾತು ಬರಲ್ಲ, ಬಟ್ ಅವ್ರಿಗೆ ಆ ಒಂದು ಲವ್ ಅಫೆಕ್ಷನ್ ಯಾವ ಥರ ತೋರಿಸ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರಿಗೆ ಕೋಪನೂ ಬರುತ್ತೆ, ಅಳುನೂ ಬರುತ್ತೆ, ಮತ್ತು ಖುಷಿಯಾಗೂ ಇರ್ತಾರೆ, ನಗಿಸ್ತಾರೆ, ನಮ್ಮನ್ನ ಆಟಾಡಿಸ್ತಾರೆ. ಸೊ ಈ ಥರ ಪ್ರಗತಿ ಎಸ್ ಗೌಡ ಅವ್ರು ಹೇಳ್ತಾ ಇರೋದು, ನವ ಡೇಸ್ ಐ ಆಮ್ ನಾಟ್ ಎಂಜಾಯಿಂಗ್ ಮೈ ಲೈಫ್, ಜಸ್ಟ್ ಓವರ್ ಥಿಂಕಿಂಗ್ ಅಬೌಟ್ ಲೈಫ್, ಲೈಕ್ ವಾಟ್ ಟು ಡೂ ಇನ್ ಲೈಫ್ ಆರ್ ಸಮಥಿಂಗ್ ಡ್ಯಾಮ್ ಕ್ವೆಶನ್ ಗೋಯಿಂಗ್ ಆನ್ ಮೈ ಮೈಂಡ್. ಈವನ್ ನೀವು ಇದು ಏನು ಅಂತ ಇನ್ನೂ ಮೆನ್ಷನ್ ಮಾಡಿಲ್ಲ, ಬಟ್ ಆದರೂ ಹೇಳ್ತೀನಿ. ಐ ಥಿಂಕ್ ಯಾವುದೇ ಒಂದು ವಿಷಯದಿಂದ ಆಗಲಿ ನೀವು ಓವರ್ಕಮ್ ಆಗಲೇಬೇಕು, ಆಯಿತಾ. ಯು ಜಸ್ಟ್ ಕಾಂಟ್ ಸ್ಟಿಕ್ ಟು ದ್ಯಾಟ್ ಪಾಸ್ಟ್. ಬಿಕಾಸ್ ನಿಮಗೆ ಗೊತ್ತಿರಲ್ಲ, ಪ್ರೆಸೆಂಟ್ ಬಗ್ಗೆನೂ ಗೊತ್ತಿರಲ್ಲ, ಬಟ್ ಫ್ಯೂಚರ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಇನ್ನೂ ಗೊತ್ತಿರಲ್ಲ. ಸೊ ಯು ಜಸ್ಟ್ ಹ್ಯಾವ್ ಟು ವೆಯ್ಟ್ ಇನ್ ಪೇಷನ್ಸ್. ಹಾಗೆ ಪ್ರೆಸೆಂಟಲ್ಲಿ ನೀವು ಎಷ್ಟು ಡೆಡಿಕೇಟೆಡ್ ಆಗಿರ್ತೀರಾ, ಎಷ್ಟು ಆರಾಮಾಗಿರ್ತೀರಾ, ಎಷ್ಟು ಹ್ಯಾಪಿಯಾಗಿರ್ತೀರೋ ಅಷ್ಟು ನಿಮಗೆ ಫ್ಯೂಚರಲ್ಲಿ ಇನ್ನೂ ಅದರಿಂದ 10 ಪಟ್ಟು ಜಾಸ್ತಿನೇ ನೀವು ಚೆನ್ನಾಗಿರ್ತೀರ. ಸೊ ಐ ಥಿಂಕ್ ನೀವು ಆ ಒಂದು ಪಾಸ್ಟ್ ಏನೇ ಆಗಿರಲಿ, ಯು ಜಸ್ಟ್ ಹ್ಯಾವ್ ಟು ಲೆಟ್ ಇಟ್ ಗೋ ಆ್ಯಂಡ್ ಜಸ್ಟ್ ಮೂವ್ ಆನ್. ನೀವು ಆ್ಯಂಡ್ ಇನ್ನೊಂದೇನೋ ಹೇಳಿದ್ರೆ, ಲೈಫಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ ಅಂತಲ್ಲ, ನಿಮ್ಗೆ ಏನರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾವಾಗಲೂ ಅಷ್ಟೇ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡಿ, ಒಂದೇ ಕಡೆ ಗುರಿ ಇಟ್ಟರೆ ಮಾತ್ರ ನಮಗೆ ಕರೆಕ್ಟಾಗಿ ಅದು ಗೋಲ್ಗೆ ರೀಚ್ ಆಗೋದು.
ನಾವೇನಾದರೂ ಆ ಕಡೆ ಈ ಕಡೆ ಎಲ್ಲ ಕಡೆನೂ ಟ್ರೈ ಮಾಡ್ತೀನಿ ಅಂದರೆ ಅದು ಆಗಲ್ಲ. ಸೊ ಜಸ್ಟ್ ಒಂದು ಕಡೆ ಪರ್ಫೆಕ್ಟಾಗಿ ಆ್ಯಂಡ್ ಆಟೋಮೆಟಿಕ್ಕಾಗಿ ನಿಮಗೆ ಸಕ್ಸಸ್ ಸಿಕ್ಕೇ ಸಿಕ್ಕುತ್ತೆ. ಸೊ ಸ್ಟಾಪ್ ಓವರ್ ಥಿಂಕಿಂಗ್. ನಾನು ಓವರ್ ಥಿಂಕ್ ಮಾಡ್ತೀನಿ ಅಂತ ಕೆಲವೊಂದು ಸಲ, ಇಲ್ಲ ಅಂತಿಲ್ಲ, ಮನುಷ್ಯರು ಇಟ್ಸ್ ಆಲ್ ಹ್ಯೂಮನ್ಸ್ ನೇಚರ್. ಬಟ್ ಆದರೂ ಹೇಳ್ತಾರೆ ಓವರ್ ಥಿಂಕಿಂಗ್ ಮಾಡಬಾರ್ದು ಅಂತ. ಸೊ ಡೋಂಟ್ ಥಿಂಕ್ ಆಯಿತಾ. ಇಲ್ಲಿ ಸ್ಪೈಡರ್ ವುಮೆನ್ 03 ಅವ್ರು ನಂಗೆ ಹೆಸ್ರು ಇಷ್ಟ ಆಯ್ತು ಆ್ಯಕ್ಚುಲಿ. ಅವ್ರು ಹೇಳ್ತಾ ಇದ್ದಾರೆ, ಸೇ ಅಬೌಟ್ ಫಿನಾನ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಲ್ ಆಫ್ ದ ಟ್ಯಾಕ್ಸಸ್ ಎಕ್ಸೆಟ್ರಾ ಬಿಕಾಸ್ ಯಂಗ್ ಗರ್ಲ್ಸ್ ಆಫ್ ಟುಡೇ ಶುಡ್ ಗೆಟ್ ಟು ನೋ ಅಬೌಟ್ ದ್ಯಾಟ್ ಬಿಕಾಸ್ ಅಕಾರ್ಡಿಂಗ್ ಟು some brand ad experiment it came to know that women are least to be known about that than men ಅಂತ. ಅಫ್ಕೋರ್ಸ್ ಅದು ನಾನು ನೋಡಿದೆ ಆ್ಯಕ್ಚುಲಿ. ತುಂಬಾ ಪವರ್ಫುಲ್ ಮೆಸೇಜ್ ಇತ್ತು. ಹೌದು, ಈಗಿನ ಹೆಣ್ಮಕ್ಳು ಅಂತ ಲೈಕ್ ಎವ್ರಿ ಒನ್ ಶುಡ್ ನೋ ಆಯಿತಾ. ಇದೀಗ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಬರಲ್ಲ, ಬಿಕಾಸ್ ನಾಲೆಜ್ ಈಸ್ ನಾಲೆಜ್ ಫಾರ್ ಎವ್ರಿ ಒನ್. ಸೊ ವಿ ಹ್ಯಾವ್ ಟು ಲರ್ನ್ ಅಬೌಟ್ ಎವ್ರಿಥಿಂಗ್ ಆಯಿತಾ. ನನಗೆ ಗೊತ್ತಿರೋಷ್ಟೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಂತ ಹೇಳಿ ನಾನು ಅದರಲ್ಲಿ 100% ಕರೆಕ್ಟಾಗಿಲ್ಲ. ನನಗೂ ಅದ್ರ ಬಗ್ಗೆ ಗೊತ್ತಿರೋದೊಂದು 30-40% ಅಷ್ಟೇ. ನನಗೆ ಪೂರ್ತಿಯಾಗಿ ಗೊತ್ತಿಲ್ಲ. ನಾನು ಏನೇನು ಕಲಿತಿರೋದು ಅದ್ರ ಬಗ್ಗೆ ಅಷ್ಟೇ ನಾನು ಹೇಳಿದ್ದು. ನಾನು ಯಾವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ನೋ, ನಂಗೆ ಯಾವಾಗ ಅದ್ರ ಬಗ್ಗೆ ಟ್ಯಾಕ್ಸ್ ಅದು ಇದು ಎಲ್ಲ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಅಲ್ಲಿಂದನೇ ನಾನು ಕಲಿತಿದ್ದು. ಸೊ ನಾನು ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೈಮ್ ಆಲ್ರೆಡಿ 2 ಗಂಟೆ ಆಗ್ತಾ ಬಂತು ಆ್ಯಕ್ಚುಲಿ. 2ನಾ ಮೇ ಬಿ, ಹೌದು 2 ಗಂಟೆ ಆಗ್ತಾ ಬಂತು. ನನಗೆ ಇವತ್ತು ತುಂಬಾ ಲೇಟ್ ಆಗಿದೆ ಅನಿಸುತ್ತೆ. ಇನ್ನೀಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟರಲ್ಲಿ ಇನ್ನೂ ಲೇಟಾಗಿ ಹೋಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ವಿಡಿಯೋ. ಈಗ ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರೂ ಪ್ಲೀಸ್ ಖುಷಿಯಾಗಿರಿ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಆ್ಯಸ್ ಆಲ್ವೇಸ್. ಓಕೆ, ಆ್ಯಂಡ್ ಐ ಲವ್ ಯು ಆಲ್. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೀ. ಐ ಲವ್ ಯು ಆಲ್. Bye. See you. Bye.